ಕೆಲವು ಶಾಸಕರು ಕೊಲ್ಲುವ ಸಂಸ್ಕೃತಿಯನ್ನ ಉಳ್ಳವರು. ಇವರು ವಿಧಾನಸೌಧದಲ್ಲಿ ಕೊಲ್ಲುವುದನ್ನ ಮಾತನಾಡ್ತಾರೆ. ಯಾರ್ಯಾರದ್ದು ಸಿಡಿ ಬಗ್ಗೆ ಮಾತನಾಡ್ತಾರೆ. ಪರಸ್ಪರ ದೋಷಾರೋಪಣೆ ಮಾಡಿಕೊಳ್ತಾರೆ. ಹೀಗೆ ಕೊಳ್ಳುವ ಸುದ್ದಿ ಮಾತನಾಡುವ ಜನಪ್ರತಿನಿಧಿಗಳು ಬದುಕುವ ಸುದ್ದಿಯನ್ನ ಯಾಕೆ ಮಾತನಾಡ್ತಿಲ್ಲ ಎಂದು ಸಿಐಟಿಯ ಮುಖಂಡ BM ಭಟ್ ಅವರು ಹೇಳಿದ್ರು. ಸಿಐಟಿಯು ನೇತೃತ್ವದಲ್ಲಿ ಪುತ್ತೂರು, ಬೆಳ್ತಂಗಡಿ, ಕಡಬ ತಾಲೂಕು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದಿಂದ ಅಕ್ಷರ ದಾಸೋಹ ನೌಕರರ ವೇತನ ಮಾಸಿಕ ರೂಪಾಯಿ 26,000 ನೀಡಬೇಕು. ನಿವೃತ್ತಿಯಾದವರಿಗೆ ನೀಡಬೇಕಾದ ಎಡುಗಂಟು ತಕ್ಷಣ ಬಿಡುಗಡೆಗೊಳಿಸಬೇಕು. ನಿವೃತ್ತಿಯಾದ ಬಿಸಿಯೂಟ ನೌಕರರಿಗೆ ಮಾಸಿಕ 10,000 ಪಿಂಚಣಿ ನೀಡಿ ಅಕ್ಷರ ದಾಸೋಹ ನೌಕರರನ್ನ ಸರ್ಕಾರಿ ಡಿ ಗ್ರೂಪ್ ನೌಕರರೆಂದು ಮಾನ್ಯ ಮಾಡಬೇಕು. 12 ತಿಂಗಳು ಸಂಬಳವನ್ನ ನೀಡಬೇಕು. ಮಕ್ಕಳ ಹಾಜರಾತಿ ಆಧಾರದಲ್ಲಿ ಕೈ ಬಿಡಬೇಡಿ ಸಹಿತ 31 ಬೇಡಿಕೆಗಳನ್ನ ಆಗ್ರಹಿಸಿ ಪುತ್ತೂರು ತಾಲೂಕು ಆಡಳಿತ ಸೌಧದ ಬಳಿಯ ಅಮರ್ ಜವಾನ್ ಸ್ಮಾರಕ ಜ್ಯೋತಿ ಬಳಿ ಡಿಸೆಂಬರ್ 19ರಂದು ಅವರು ಉಪವಿಭಾಗ ಮಟ್ಟದ ಪ್ರತಿಭಟನೆಯಲ್ಲಿ ಮಾತನಾಡಿದ್ರು. ಕಾಂಗ್ರೆಸ್ ಕಳೆದ ಚುನಾವಣೆಯಲ್ಲಿ ಬಿಸಿಯೂಟದವರಿಗೆ ರೂಪಾಯಿ 6,000 ಗ್ಯಾರಂಟಿ ಕೊಟ್ಟಿದ್ರು. ಆದ್ರೆ ಅದು ಇಲ್ಲಿನ ತನಕ ಬಂದಿಲ್ಲ. ಕೇಂದ್ರ ಸರ್ಕಾರ ಒಮ್ಮೆಯೂ ನಯಾ ಪೈಸೆ ಇಳಿಸಿಲ್ಲ. ಇವತ್ತು ಬಿಸಿಯೂಟದ ನೌಕರರು ಈ ಭೂಮಿಯಲ್ಲಿ ಬದುಕಲು ಅರ್ಹರು ಹೌದಾ ಅಲ್ವಾ ಎಂಬುದು ಅರ್ಥ ಮಾಡಿಕೊಳ್ಬೇಕಾಗಿದೆ. ಜನಪ್ರತಿನಿಧಿಗಳನ್ನ ಬಿಸಿಯೂಟದ ನೌಕರರ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡ್ತಿಲ್ಲ. ಬೆಳ್ತಂಗಡಿಯ ಹರೀಶ್ ಪೂಂಜರಿಗೆ ಆನೆ ಕೊಲ್ಲುವ ಭಾವನೆ ಇರಬಹುದು, ಆದ್ರೆ ನಮಗೆ ಇಲ್ಲ. ಶಾಸಕರು, ಸಂಸದರು 2 ಲಕ್ಷ ಸಂಬಳ ಸಾಕಾಗುವುದಿಲ್ಲ, ಬೆಲೆ ಏರಿಕೆಯಾಗಿದೆ, ನಮಗೆ 3 ಲಕ್ಷ ಕೊಡಬೇಕೆಂದು ಮಾತನಾಡುವ ಶಾಸಕರು, ಸಂಸದರು ರೂಪಾಯಿ 3,000ದಲ್ಲಿ ಬದುಕುವ ಬಿಸಿಯೂಟದ ತಾಯಂದಿರ ಕುರಿತು ಯಾಕೆ ಮಾತನಾಡ್ತಿಲ್ಲ? ಇದನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡಲು ಹೋದ್ರೆ ಪ್ರತಿಭಟನೆಯನ್ನ ಪೊಲೀಸರ ಮೂಲಕ ಹತ್ತಿಕ್ಕುವ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ನಾವು ಹೋರಾಟ ಮಾಡ್ತಾ ಇದ್ದೇವೆ, ಪ್ರಶ್ನೆ ಮಾಡುವುದೇ ಪ್ರಜಾಪ್ರಭುತ್ವದ ಶೋಭೆ ಎಂದ ಅವರು, ಬಿಸಿಯೂಟ ನೌಕರರ ರೂಪಾಯಿ 3,000 ವೇತನದಲ್ಲಿ ಜನಪ್ರತಿನಿಧಿಗಳು 1 ತಿಂಗಳು ಜೀವನ ಸಾಗಿಸಿ ತೋರಿಸಲಿ ಎಂದು ಸವಾಲನ್ನ ಹಾಕಿದ್ದಾರಲ್ಲದೆ, ನಮಗೆ ಯಾವುದೇ ಶಿಕ್ಷೆ ನೀಡಿದ್ರೂ ನಾವು ಕೆಂಬಾವುಟ ಎತ್ತಿ ಹಿಡಿಯುತ್ತೇವೆ ಎಂದಿದ್ದಾರೆ. ಸಿಐಟಿಯ ತಾಲೂಕು ಕಾರ್ಯದರ್ಶಿ ನ್ಯಾಯವಾದಿ PK ಸತೀಶನ್, ಅಕ್ಷರ ದಾಸೋಹ ನೌಕರರ ಸಂಘದ ಅಧ್ಯಕ್ಷೆ ಲತಾ ಏಕತಡ್ಕ, ಕಾರ್ಯದರ್ಶಿ ರಂಜಿತಾ, ಸಂಘಟಕಿ ಲೀಲಾವತಿ, ಬೆಳ್ತಂಗಡಿ ತಾಲೂಕು ಅಧ್ಯಕ್ಷೆ ಲೋನ್ಸಿ, ಕಡಬದ ಅಧ್ಯಕ್ಷೆ ರೇವತಿ, ಸುಲೋಚನಾ, ಹೇಮಾವತಿ ಸಹಿತ ಹಲವಾರು ಮಂದಿ ಭಾಗವಹಿಸಿದ್ರು. ಮಕ್ಕಳ ಹಸಿವನ್ನು ಕಳಿಸುವ ನಾವು ಹೊಟ್ಟೆಯ ಕಟ್ಟಿ ಬದುಕುವೆವು. ಮಾತ್ರ 3 ಗಂಟೆ, ನಮ್ಮಯ ದುಡಿಮೆ 6 ಗಂಟೆ, ತಿಂಗಳ ಸಂಬಳ 3,000, ವಂಚನೆ ಇದು ಕಾನೂನು ಬಾಹಿರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚುನಾವಣೆ ಸಮಯದಲ್ಲಿ ಹೇಳಿದ್ದೇನು, 6,000 ಕೊಡುವೆವು ಎಂಬ ಕೊಟ್ಟ ಭರವಸೆ ಮರೆತೀರೇನು? ರುಚಿಯಾಗಿ ಬಿಸಿ ಅಡುಗೆ ಮಾಡಿ ಕೊಡುವೆವು ನಾವು. 100 ರೂಪಾಯಿಗೆ ನಮ್ಮ ದುಡಿಸಿದರೆ ಬದುಕುವುದಾದರೆ ಹೇಗೆ ನಾವು? ತಕ್ಕ ಸಂಬಳವಿಲ್ಲ, ದುಡಿಮೆಗೆ ತಕ್ಕ ಸಂಬಳವಿಲ್ಲ, ಕೆಲಸಕ್ಕೆ ಭದ್ರತೆ ಏನೂ ಇಲ್ಲ, ಸೌಲಭ್ಯಗಳು ಒಂದೂ ಇಲ್ಲ, ನಮ್ಮಯ ಗೋಳು ಕೇಳುವವರಿಲ್ಲ. ಕೇಂದ್ರ ರಾಜ್ಯದ ಸರ್ಕಾರಗಳೇ ಕೊಡದಿರಿ ನಮ್ಮ ಬದುಕಿರಗಳೇ, ನಮ್ಮಯ ದುಡಿಮೆಗೆ ನ್ಯಾಯದ ಸಂಬಳ ಕೊಡಲು ಆದೇಶ ಮಾಡಿರಿ ಬೇಗ. ಈ ಹೋರಾಟವನ್ನು ನಡೆಸ್ತಾ ಇದೆ. ಮುಖ್ಯವಾಗಿ ಇವತ್ತು ನಮ್ಮ ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಹಾಗೂ ಕಮಿಷನರೇಟ್ ಕಚೇರಿಗಳ ಎದುರು ಈ ಹೋರಾಟ ನಡೀತಾ ಇದೆ. ಮುಖ್ಯವಾಗಿ ನಮ್ಮ ಬೇಡಿಕೆಗಳು ಹಲವಾರು ವರ್ಷಗಳಿಂದ ಬಾಕಿ ಉಳಿದಿವೆ. ಸಾಧಾರಣ ಕೇಂದ್ರ ಸರ್ಕಾರ 2014ರ ನಂತರ ಒಂದೇ 1 ರೂಪಾಯಿ ಸಂಬಳ ಜಾಸ್ತಿ ಮಾಡಲಿಲ್ಲ. ಬಿಸಿಯೂಟಕ್ಕೆ 2018ರ ನಂತರ ಸಂಬಳ ಜಾಸ್ತಿ ಆಗಲಿಲ್ಲ. ಈ ರೀತಿಯಲ್ಲಿ ಸ್ಕೀಮ್ ಯೋಜನೆ ರೂಪದಲ್ಲಿ ಇವತ್ತು ಕೆಲಸಗಳು ಆಗ್ತಾ ಇವೆಯೋ ಅದರ ಸಂಬಳಗಳನ್ನು ಜಾಸ್ತಿ ಮಾಡುವುದನ್ನು ಈಗ ಇತ್ತೀಚೆಗೆ ಸರ್ಕಾರಗಳು ನಿಲ್ಲಿಸ್ತಾ ಬಂದಿವೆ. ಮುಖ್ಯವಾಗಿ ಈಗಾಗಲೇ ಘೋಷಣೆ ಹೇಳಿದಂತೆ ಕಳೆದ ಬಾರಿ ಚುನಾವಣೆ ಟೈಮು ನಮಗೆ ಬಿಸಿಯೂಟದವರಿಗೆ ಒಂದು ಘೋಷಣೆ ಗ್ಯಾರಂಟಿ ಕೊಟ್ಟಿದ್ರು, 6ನೇ ಗ್ಯಾರಂಟಿ 6,000 ರೂಪಾಯಿ ಸಂಬಳ ಕೊಡ್ತೇವೆ ಅಂತೇಳಿ. ಆದರೆ ಅದು 6,000 ರೂಪಾಯಿ ಇನ್ನೂ ಬರಲಿಲ್ಲ, ಅದು ಎಲ್ಲಿ ದಾರಿ ಉಂಟೋ ಗೊತ್ತಿಲ್ಲ.
ಅಂದ್ರೆ ನಮಗೆ ಒಂದು ಅರ್ಥ ಮಾಡ್ಕೊಳ್ಬೇಕು, ನಾವು ಈ ಭೂಮಿಯಲ್ಲಿ ಬದುಕಲಿಕ್ಕೆ ಅರ್ಹರು ಹೌದಾ ಅಲ್ವಾ ಅಂತೇಳಿ. ಈ ಭೂಮಿಯಲ್ಲಿ ಬದುಕಲಿಕ್ಕೆ ಅರ್ಹರು ಉಂಟಾ? ಪ್ರತಿಯೊಂದು ಜೀವಿಯು ಕೂಡ ಈ ಭೂಮಿಯಲ್ಲಿ ಬದುಕಲಿಕ್ಕೆ, ನೆಮ್ಮದಿನ ಬದುಕಲಿಕ್ಕೆ ಅರ್ಹತೆ ಇದೆ, ಹಕ್ಕಿದೆ. ಬೆಳ್ತಂಗಡಿ ಹರಿಸ್ಪುಂಜರಿಗಂತ ಆನೆ ಕೊಲ್ಲುವ ಭಾವನೆ ಇರ್ಬೋದು, ನಾವು ಅದರಲ್ಲಿಲ್ಲ. ಯಾಕಂದ್ರೆ ಕೆಲವು ಶಾಸಕರು ಕೊಲ್ಲುವ ವಿಧಾನಸೌಧದಲ್ಲಿ ಕೊಲ್ಲುವ ಸುದ್ದಿ ಮಾತಾಡ್ತಾರೆ, ಯಾರ್ಯಾರದು ಸಿಡಿ ಬಗ್ಗೆ ಮಾತಾಡ್ತಾರೆ, ಪರಸ್ಪರ ದೋಷಾರೋಪಣೆ ಬಗ್ಗೆ, ಅವನು ತಿಂದ ಇವನು ತಿಂದ ಅಂತ ಅವನು ಅದರ ಬಗ್ಗೆ ಮಾತಾಡ್ತಾರೆ. ಆದ್ರೆ ಕೊಲ್ಲುವ ಸುದ್ದಿ ಮಾತಾಡುವ ಜನಪ್ರತಿನಿಧಿಗಳೇ ಬದುಕುವ ಸುದ್ದಿ ಬಗ್ಗೆ ಯಾಕೆ ಮಾತಾಡುವುದಿಲ್ಲ? ಶಾಸಕ ಸಂಸದರ ಸಂಬಳ 2 ಲಕ್ಷ ಸಾಕಾಗುವುದಿಲ್ಲ, ಬೆಲೆ ಏರಿಕೆ ಆಗಿದೆ, ನಮಗೆ 3 ಲಕ್ಷ ಬೇಕು ಅಂತ ಮಾತಾಡುವಂತ ಲೋಕಸಭೆ ಹಾಗೂ ವಿಧಾನಸಭೆಯಲ್ಲಿ ಮಾತಾಡುವ ಜನಪ್ರತಿನಿಧಿಗಳೇ 3,500 ರೂಪಾಯಿಗೆ ಬದುಕುವಂತವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಇವತ್ತು ಅತ್ಯಾಚಾರದ ಬಗ್ಗೆ ಧ್ವನಿ ಎತ್ತಲಿಕ್ಕೆ ನಾಚಿಕೆ ಆಗಬೇಕು ನಿಮಗೆ. ನೀವು ಸಿಡಿ ಬಗ್ಗೆ ಮಾತಾಡ್ತೀರಿ, ಯಾರ್ಯಾರ್ದೋ ಸಿಡಿ, ಹೇಸಿಗೆ ಸಿಡಿಗಳನ್ನೆಲ್ಲ ಹಂಚಿಕೊಂಡು ಅದರ ಬಗ್ಗೆ ವಿಧಾನಸೌಧದಲ್ಲಿ ಮಾತಾಡ್ತೀರಿ. ಪಾಪ ಹೆಣ್ಮಕ್ಳು ಅತ್ಯಾಚಾರಗೊಳ್ಳೋದರ ಬಗ್ಗೆ ಕೇಳುವರಿಲ್ಲ. ಇವತ್ತು ನಮ್ಮ ಬದುಕು ನಾಶ ಮಾಡ್ತಾ ಇದ್ದೀರಿ. ಒಂದು ಕಡೆ ಪ್ರತಿಭಟನೆಗಳನ್ನು ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ಪೊಲೀಸ್ ಕಮಿಷನರ್ ಮೂಲಕ ತಡೆ ಹಾಕ್ತೀರಿ, ಇನ್ನೊಂದು ಕಡೆಗೆ ನಿಮ್ಗೆ ಈ ಭೂಮಿಯಲ್ಲಿ ಬದುಕಲಿಕ್ಕೆ, ವಾಸ ಇರಲಿಕ್ಕೆ ನೀವು ಯೋಗ್ಯರಲ್ಲ ಅಂತೇಳಿ ತಹಸೀಲ್ದಾರ್ ಮೂಲಕ ಮನೆ ಧ್ವಂಸ ಮಾಡಿಸ್ತೀರಿ. ನೀವು ನಮಗೆ 3,500 ರೂಪಾಯಿ ಕೆಲಸ ಮಾಡ್ತೀರಿ, ನಮಗೆ ಬದುಕುವ ಬಗ್ಗೆ ಚಿಂತನೆ ಮಾಡಿಲ್ವಾ? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಪ್ರಶ್ನೆ ಮಾಡುವ ಹಕ್ಕಿದೆ ಅಂತೇಳಿ ನಾವು ಮಂಗಳೂರಿನಲ್ಲಿ ಈಗ ಹೋರಾಟ ಮಾಡ್ತಾನೆ ಇದ್ದೇವೆ. ಪ್ರಶ್ನೆ ಮಾಡುವುದೇ ಪ್ರಜಾಪ್ರಭುತ್ವಕ್ಕೆ ಶೋಭೆ, ಅದುವೇ ಪ್ರಜಾಪ್ರಭುತ್ವ. ಪ್ರತಿಭಟನೆಯ ಹಕ್ಕು ಸಂವಿಧಾನಬದ್ಧ ಹಕ್ಕು, ಅದು ಪ್ರಜಾಪ್ರಭುತ್ವ ಶೋಭೆ. ಅದು ಆದ್ರೆ ಅದರ ನೋವೇ ಆಗ್ತಾ ಇಲ್ಲ ನಿಮಗೆ. 3,500 ರೂಪಾಯಿಗೆ ಹೇಗೆ ಬದುಕಬೇಕು ಅಂತ ಒಂದು 5 ಪೈಸೆ ಯೋಚನೆ ಮಾಡುವ ವ್ಯವಧಾನ ಇಲ್ಲದ ಜನಪ್ರತಿನಿಧಿಗಳೇ, ನೀವು 1 ದಿವಸ ಬದುಕಿ ತೋರಿಸ್ತೀರಾ 3,500 ರೂಪಾಯಿಗೆ? ನೀವು ಹೇಳೋದು ನಾವು ಸಮಾಜ ಸೇವಕರು ಅಂತ ಹೇಳ್ತೀರಿ, ನಿಮಗೆ ಸಂಬಳ ಅಲ್ಲ, ಗೌರವಧನ ಅಲ್ಲ, ಸಂಭಾವನೆ ಭರ್ತಿ ಕೊಡಬೇಕು, ಲಕ್ಷಾಂತರ ರೂಪಾಯಿ ಕೊಡಬೇಕು. ನಮ್ಮನ್ನು ಹೇಳ್ತೀರಿ ನೀವು ಕೆಲಸದವರಲ್ಲ, ನೀವು ಸಮಾಜ ಸೇವಕರು, ನಿಮಗೆ ಗೌರವಧನ ಕೊಡೋದು ಅಂತ ಹೇಳಿ. ಗೌರವಧನದಲ್ಲಿ ನಾನು ಕೇಳೋದು, ನಿಮಗೆ ಪುರುಸೊತ್ತಿರುವಾಗ ನೀವು ಸಮಾಜ ಸೇವೆ, ನಿಮಗೆ ದೇಶ ವಿದೇಶ ತಿರುಗಬೇಕು, ಎಲ್ಲೆಲ್ಲಿ ಎಂಥದ್ದು ತರಬೇತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಕು, ನಿಮಗೆ ಪುರುಸೊತ್ತಿಲ್ಲ, ಆದ್ರೂ ನಿಮಗೆ ಭರ್ತಿ ಸಂಬಳ. ನಮಗೆ 1 ದಿವಸ ರಜೆ ಮಾಡಿ ಪ್ರತಿಭಟನೆ ಮಾಡ್ಲಿಕ್ಕೆ ಗೊತ್ತಿಲ್ಲ, ಅಡಿಗೆ ಮಾಡೋದು ಯಾರು ಅಂತ, ಅಡಿಗೆ ಮಾಡೋದು ಯಾರು ಅಂತ ಪ್ರಶ್ನೆ ಬರ್ತದೆ. ಬಹುಶಃ ಒಮ್ಮೆ ಕೇಂದ್ರ ಸರ್ಕಾರದಲ್ಲಿ ಈಗ ಚರ್ಚೆ ಆಗ್ತಾ ಇದೆ 33% ಮೀಸಲಾತಿ ಬಗ್ಗೆ. ಈ ಮೀಸಲಾತಿ ಎಲ್ಲ ಜಾರಿ ಆದ್ರೆ ಅವಾಗಾದ್ರೂ ಮಹಿಳೆಯರ ನೋವು ಅರ್ಥ ಆಗ್ತದೆ ಸರ್ಕಾರಕ್ಕೆ, ಗೊತ್ತಿಲ್ಲ. ಇನ್ನೂ ಕೂಡ 33% ಮೀಸಲಾತಿ ಜಾರಿ ಆಗ್ಲಿಲ್ಲ. ಹೇಳ್ತಾರೆ ನಾವು 29ನೇ ಇಸ್ವಿಯಲ್ಲಿ ಜಾರಿ ಮಾಡ್ತೇವೆ ಅಂತ ಹೇಳಿ. ಆದ್ರೆ ಮನೆಯಲ್ಲಿ ಅಡಿಗೆ ಮಾಡಿ ಕಷ್ಟ ಇದ್ದವರಿಗೆ ಮಾತ್ರ ಅಡಿಗೆಯ ಕಷ್ಟ ಗೊತ್ತಾಗುದು. ಇವತ್ತು ನಾವು ಕೇಳ್ತಾ ಇರೋದು ಪ್ರಶ್ನೆ ಅಷ್ಟೇ, ಇಷ್ಟೆಲ್ಲ ನೋವುಗಳ ನಡುವೆ ನಾವು ಬದುಕ್ತಾ ಇದ್ದೇವೆ, ಇಷ್ಟೆಲ್ಲ ಕಷ್ಟಗಳ ನಡುವೆ ಬದುಕ್ತಾ ಇದ್ದೇವೆ. ನಾವು 3,500 ರೂಪಾಯಿಗೆ ಬದುಕುವಂತಹ ದುಸ್ಥಿತಿಗೆ ತಂದ ಸರ್ಕಾರದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೇವೆ. ನರೇಂದ್ರ ಮೋದಿ ಅವರೇ, ನಿಮ್ಮಲ್ಲಿ ಮೊದಲ ಪ್ರಶ್ನೆ ಕೇಳ್ತಾ ಇದ್ದೇನೆ. ಹಿಂದೂಗಳ ಉದ್ಧಾರಕ ನಾನು ಅಂತೇಳಿ ದೊಡ್ಡ ರೀತಿ ಬೊಬ್ಬಾಡಿತಿದ್ದೀರಲ್ಲ ನಮ್ಮ ಆನೆ ಕೊಲ್ಲುವ ಹರೀಶ್ ಪೂಂಜಾರ ತರ. ಇಲ್ಲಿ ಹಿಂದೂಗಳು ಯಾರಿಲ್ಲ ನಿಮ್ಮ ಲೆಕ್ಕದಲ್ಲಿ, ಇಲ್ಲಿ ಹಿಂದೂಗಳು ಯಾರಿಲ್ಲ. ನೀವು ಹೇಳುದು ಹಿಂದೂಗಳು 3,500 ರೂಪಾಯಿ ಬದುಕಬೇಕು ಅಂತಲ್ವಾ? ಅರಿತಾನೆ ನಿಮ್ಮ ಉದ್ಧಾರಕ ಹೇಳುದು. ನಾವು ಹೇಳ್ತಾ ಇದ್ದೇವೆ, ನೀವು ಭಾರತೀಯರನ್ನೇ ರಕ್ಷಣೆ ಮಾಡ್ತಾ ಇಲ್ಲ, ಭಾರತೀಯ ರಕ್ಷಣೆಗೆ ಇಲ್ಲ ನಿಮ್ದು. ರಾಜ್ಯ ಸರ್ಕಾರ ಕೂಡ ಕಾರ್ಮಿಕ ವಿರುದ್ಧವಾಗಿ ನಡೆಯುವಂತ ಯಾವುದೇ ಸರ್ಕಾರಗಳು, ರೈತರ ವಿರುದ್ಧವಾಗಿ ನಡೆಯುವಂತ ಯಾವುದೇ ಸರ್ಕಾರಗಳು, ನೌಕರರ ವಿರುದ್ಧವಾಗಿ ನಡೆಯುವಂತ ಯಾವುದೇ ಸರ್ಕಾರಗಳು ಜನಪರವಾಗಿರ್ಲಿಕ್ಕೆ ಹೇಗೆ ಸಾಧ್ಯ? 100 ಜನ ಇರುವಂತ ದೇಶದಲ್ಲಿ 93 ಜನ ಕಾರ್ಮಿಕರು, ದುಡಿಯುವ ಜನರು. ಈ ದುಡಿಯುವ ವರ್ಗದ ಜನರ ವಿರುದ್ಧವಾಗಿ, ಕಾರ್ಮಿಕರಂದ್ರೆ ದುಡಿಯುವ ವರ್ಗ, ರೈತ ವರ್ಗ, ಇವೆಲ್ಲ ಸೇರಿ 93% ಜನರ ಹೊಟ್ಟೆಗೆ ಹೊಡೆಯುತ್ತಿರುವಾಗ
ಇವರ ಬದುಕನ್ನು ನಾಶ ಮಾಡ್ತಾ ಇದ್ರೆ, ಇವರ ಬದುಕನ್ನು ಧ್ವಂಸ ಮಾಡ್ತಾ ಇದ್ರೆ, ಅಲ್ಲ ಧ್ವಂಸ ಇರುವುದಕ್ಕೆ ನೀವು ಪರ್ಯಾಯ ವ್ಯವಸ್ಥೆ ಮಾಡದೇ ಇದ್ರೆ ನೀವು ಯಾರ ಪರವಾಗಿ ಆಡಳಿತ ಮಾಡ್ತಾ ಇದ್ದೀರಿ? ನರೇಂದ್ರ ಮೋದಿ ಹೇಳಿ, ನಿಮ್ಮ ಲೆಕ್ಕದಲ್ಲಿ 7% ಮಾತ್ರವಾ ಹಿಂದೂಗಳಿರುವುದು? ಈ ಭಾರತ ದೇಶದಲ್ಲಿ 7% ಮಾತ್ರ ನಿಮಗೆ ಬೇಕಾದವರು ಹಿಂದೂಗಳು. ಅದೆಲ್ಲ ಕಾರ್ಪೊರೇಟ್ ಕಂಪನಿಗಳು, ಅತಿ ಶ್ರೀಮಂತರು, ಕಡಿಮೆಯವರು ಯಾರಿಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಬಡವರಾಗಿ ಕಾಣ್ತಾರೆ, ಬಡವರು ಉದ್ಧಾರ ಮಾಡ್ತೇವೆ ಅದು ಬಿಡಿ. ನನಗೆ ಕೆಲವರೆಲ್ಲ ತಮಾಷೆ ಮಾಡ್ತಾರೆ ಗೃಹಲಕ್ಷ್ಮಿ ಬಗ್ಗೆ. ಗೃಹಲಕ್ಷ್ಮಿ ಕೊಡ್ಬೇಕು, ಅದು ಕೊಡ್ಲೇಬೇಕು, ಅದು ಒಳ್ಳೆ ಯೋಜನೆ. ಆದ್ರೆ ತಾಯಿಯ ಅಭಿವೃದ್ಧಿ ಮಾಡುವಂತ ಮನಸ್ಥಿತಿ ಇರುವ ನೀವು